ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಹಲೋ, ನಮಸ್ಕಾರ ಎಲ್ರಿಗೂ. ಈ ದೇವಸ್ಥಾನ ಯಾವುದು? ಈ ದೇವಸ್ಥಾನ ಎಲ್ಲಿದೆ? ಈ ದೇವಸ್ಥಾನದ ಇಂದಿನ ಚರಿತ್ರೆ ಏನು? ಈ ಎಲ್ಲದನ್ನು ತಿಳ್ಕೊಬೇಕಂದ್ರೆ ಈ ಪೂರ್ತಿ ವಿಡಿಯೋನ ನೀವು ನೋಡಲೇಬೇಕು. ಈ ದೇವಸ್ಥಾನ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯಲ್ಲಿರೋ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಈ ದೇವಾಲಯ 900 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರೋ ದೇವಸ್ಥಾನ. ಹಾಸನದಿಂದ 30 ಕಿಲೋಮೀಟರ್, ಬೇಲೂರಿಂದ 20 ಕಿಲೋಮೀಟರ್, ಹಳೇಬೀಡಿಂದ 4 ಕಿಲೋಮೀಟರ್. ಇನ್ನು ದೇವಸ್ಥಾನದ ಚರಿತ್ರೆ ಮತ್ತು ಇತಿಹಾಸ ತಿಳ್ಕೊಳ್ಳೋದಾದರೆ, ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ವಿಷ್ಣುವರ್ಧನ, ಪ್ರಸಿದ್ಧ ರಾಣಿ ಶಾಂತಲಾದೇವಿ ಇವರ ಆಡಳಿತದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ. ಹೊಯ್ಸಳ ವಂಶ ಈ ದೇವಸ್ಥಾನನ ಕಟ್ಟಿಸಿರೋ ಹಿಂದಿನ ಕಥೆ ಏನಂದರೆ, ಹೊಯ್ಸಳ ವಂಶ ವಿಷ್ಣುವರ್ಧನ ಕಾಲದಲ್ಲಿ ಜೈನ ಧರ್ಮ ವಾಡಿಕೆಯಲ್ಲಿತ್ತು. ತದನಂತರ ಅವರು ಶೈವ ಧರ್ಮಕ್ಕೆ ವರ್ಗಾವಣೆ ಆಗಲು ನಿಶ್ಚಯಿಸುತ್ತಾರೆ. ಇನ್ನು ಶೈವ ಧರ್ಮದ ಆರಾಧ್ಯ ದೈವ ಶಿವ. ವರ್ಷಗಳ ನಂತರ ದೇಗುಲ ನಿರ್ಮಾಣಗೊಳ್ಳುತ್ತೆ. ದೇವರ ಪ್ರತಿಷ್ಠಾಪನೆಯ ಸಮಯ ಬಂದಾಗ ಹೊಯ್ಸಳರ ರಾಣಿ ಶಾಂತಲಾದೇವಿಯ ಮನಸ್ಸಲ್ಲಿ ಒಂದು ಯೋಚನೆ ಮೂಡುತ್ತೆ. ರಾಜ್ಯದ ಶೈವ ಧರ್ಮದ ಅನುಸಾರಿಗಳು ಶಿವನ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ತೆರಳ್ತಾ ಇರ್ತಾರೆ. ಅಷ್ಟು ದೂರ ಹೋಗೋ ಜನರ ಕಷ್ಟನ ಅರ್ಥ ಮಾಡಿಕೊಂಡ ಶಾಂತಲಾದೇವಿ ಈ ದೇವಸ್ಥಾನದಲ್ಲೇ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಬೇಕಂತ ನಿಶ್ಚಯಿಸ್ತಾರೆ. ಮುಂದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿ ದೇವಿಯ ಮೂರ್ತಿಗಳು ಪ್ರತಿಷ್ಠಾಪನೆ ಆಗುತ್ತೆ. ಇದಿಷ್ಟು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಇಂದಿನ ಚರಿತ್ರೆ. ಮತ್ತು ಈ ದೇವಸ್ಥಾನ ಇರೋ ಪ್ರದೇಶನ ಪುಷ್ಪಗಿರಿ ಅಂತ ಯಾಕೆ ಕರೀತಾರಂದರೆ, ದೇವಸ್ಥಾನ ಒಂದು ಬೆಟ್ಟದ ಮೇಲಿದೆ. ಹಿಂದಿನ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಸಾವಿರಾರು ಥರದ ಹೂಗಳು ಬೆಳೀತಾ ಇತ್ತಂತೆ. ಅದಕ್ಕೋಸ್ಕರ ಪುಷ್ಪ ಅಂದರೆ ಹೂವು, ಬೆಟ್ಟ ಅಂದರೆ ಗಿರಿ, ಈ ಎರಡು ಪದಗಳನ್ನ ಸೇರಿಸಿ ಪುಷ್ಪಗಿರಿ ಅಂತ ಹೆಸರಿಡ್ತಾರೆ. ಈ ಚರಿತ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ಚರಿತ್ರೆಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.